வெல்க தமிழ், வாழ்க தமிழ்நாடு. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். உதயநிதி ஸ்டாலின் அவர்கள் மென்மையாகத்தான் சொன்னார், மலேரியா போல டெங்கு போல ஒழிக்க வேண்டும் என்று. மலேரியாவுக்கும் டெங்குக்கும் சோசியல் ஸ்டிக்மா இல்ல, அது ஒரு அருவருப்பா சமூகம் பார்க்கல. அருவருவாக பார்க்கிற ஒரு சனாதனத்தை சொல்லணும்னா முறைப்படி ஒரு காலத்துல தொழுநோய் இருந்தது, இப்ப HIV இருந்தது. எங்களை பொறுத்தவரை HIV தொழுநோயை போல HIV போல சமூக அவலம் நிறைந்த ஒரு நோயாகத்தான் நம்ம பார்க்கணும். ಸನಾತನ ಧರ್ಮವನ್ನು ನಾಶ ಮಾಡಬೇಕು, ನಿರ್ಮೂಲನೆ ಮಾಡಬೇಕು, ಬೇರು ಸಹಿತ ಕಿತ್ತು ಬಿಸಾಕಬೇಕು. ಈ ಮಾತುಗಳು ನಾವು ಇವತ್ತು ನೆನ್ನೆ ಕೇಳ್ತಾ ಇಲ್ಲ. ಕಳೆದ ಕೆಲವು ದಿನಗಳಿಂದ ತಮಿಳುನಾಡು ವಿಧಾನಸಭೆಯಿಂದ ಹಿಡಿದು ದೆಹಲಿ ಜಂತರ್ ಮಂತರ್ವರೆಗೂ ಇದೇ ಟ್ರೆಂಡಿಂಗು. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನಿಜವಾಗಿಯೂ ಸನಾತನ ಧರ್ಮವನ್ನು ನಾಶ ಮಾಡೋಕೆ ಸಾಧ್ಯನಾ? ಇದು ಕೇವಲ ಒಬ್ಬ ರಾಜಕಾರಣಿಯ ಹೇಳಿಕೆಯಷ್ಟೇ ಅಲ್ಲ, ಇದು ಸಾವಿರಾರು ವರ್ಷಗಳಿಂದ ನಡೆಯುತ್ತಲೇ ಬಂದಿರುವ ಒಂದು ನಿರಂತರ ಯುದ್ಧ. ಬಕ್ತಿಯಾರ್ ಖಿಲ್ಜಿ ಬಂದು ನಳಂದ ವಿಶ್ವವಿದ್ಯಾಲಯವನ್ನು ಸುಟ್ಟು ಬೂದಿ ಮಾಡ್ತಾನೆ, ಆದರೂ ಸನಾತನ ಧರ್ಮ ಉಳಿತು. ಗಜ್ನಿ ಮೊಹಮ್ಮದ್ ಬಂದು ಸೋಮನಾಥ ದೇವಾಲಯವನ್ನು ಮತ್ತು 10 ಬಾರಿ ಲೂಟಿ ಮಾಡ್ತಾನೆ, ವಿಗ್ರಹವನ್ನು ಭಗ್ನ ಮಾಡ್ತಾನೆ, ಆದರೂ ಸನಾತನ ಧರ್ಮ ಉಳಿಯುತ್ತೆ. ಬ್ರಿಟಿಷರು ಬಂದು ಮೆಕಾಲೆ ಶಿಕ್ಷಣ ಪದ್ಧತಿಯ ಮೂಲಕ ನಮ್ಮ ಮೈಂಡ್ ವಾಶ್ ಮಾಡಿದ್ರು, ಆದರೂ ಸನಾತನ ಧರ್ಮ ಉಳಿಯಿತು. ಖಡ್ಗಗಳಿಂದ, ಬೆಂಕಿಯಿಂದ, ಫಿರಂಗಿಗಳಿಂದ ನಾಶವಾಗದ ಈ ಧರ್ಮವನ್ನು ಈಗಿನ ರಾಜಕಾರಣಿಗಳು ಕೇವಲ ಭಾಷಣಗಳಿಂದ ನಾಶ ಮಾಡಲು ಸಾಧ್ಯನಾ? ಇದು ನನ್ನ ಪ್ರಶ್ನೆ. ಒಬ್ಬ ಪ್ರಭಾವಿ ರಾಜಕಾರಣಿ, ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿದ್ದಂಥವನು, ವಿರೋಧ ಪಕ್ಷದ ನಾಯಕ, ಸದನದಲ್ಲಿ ನಿಂತುಕೊಂಡು ಒಂದು ನಿರ್ದಿಷ್ಟ ಧರ್ಮವನ್ನು ಬಾಯಿಗೆ ಬಂದಂಗೆ ಬೈತಾನೆ. ಮಂತ್ರಿಯಾಗಿದ್ದಾಗ ಡೆಂಗ್ಯೂ, ಮಲೇರಿಯಾ, ಕೊರೋನಾಗೆ ಹೋಲಿಸ್ತಾನೆ. ಅದನ್ನು ಕೇವಲ ವಿರೋಧಿಸಬಾರದು, ಬದಲಾಗಿ ಬೇರು ಸಹಿತ ಕಿತ್ತಾಕಬೇಕು ಅಂತಾನೆ. ಇದು ಕೇವಲ ನಾಲಿಗೆ ಹರಿಬಿಟ್ಟ ಮಾತಲ್ಲ, ಅಥವಾ ಆಕಸ್ಮಿಕವಾಗಿ ಬಾಯಿ ತಪ್ಪಿ ಬಂದ ಹೇಳಿಕೆಯೂ ಅಲ್ಲ. ಇದೊಂದು ಪಕ್ಕಾ ಸ್ಕ್ರಿಪ್ಟೆಡ್ ಅಜೆಂಡಾ. ಇದು ಇವತ್ತು ನಿನ್ನೆಯಿಂದ ಶುರುವಾದ ಕಥೆಯಲ್ಲ. ಇದರ ಬೇರುಗಳು ಹುಡುಕೊಂಡು ಹೋದರೆ ನಾವು ಸುಮಾರು 100 ಅಥವಾ 150 ವರ್ಷಗಳಷ್ಟು ಹಿಂದೆ, ಅಂದರೆ ಬ್ರಿಟಿಷರ ಕಾಲಕ್ಕೆ ಹೋಗಬೇಕಾಗುತ್ತೆ. ಸನಾತನ ಧರ್ಮದ ವಿರುದ್ಧದ ಈ ಯುದ್ಧ ಕೇವಲ ವೋಟ್ ಬ್ಯಾಂಕ್ ರಾಜಕೀಯವೋ ಅಥವಾ ಒಂದು ಆಳವಾದ ಸೈದ್ಧಾಂತಿಕ ಷಡ್ಯಂತ್ರವೋ? ಬನ್ನಿ ಈ ಇತಿಹಾಸ ಪುಟಗಳನ್ನು ತಿರುವಿ ಹಾಕೋಣ. ಎಲ್ಲದಕ್ಕೂ ಮೂಲ ಬ್ರಿಟಿಷರ ಆ ಒಂದು ಅಸ್ತ್ರ, ಒಡೆದು ಆಳುವ ನೀತಿ. ಭಾರತವನ್ನು ಆಳಲು ಕೇವಲ ರಾಜರನ್ನು ಸೋಲಿಸಿದ್ರೆ ಸಾಲದು, ಇಲ್ಲಿನ ಜನರ ಮನಸ್ಸನ್ನು ಒಡೆಯಬೇಕು ಎಂದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಆಗ ಹುಟ್ಕೊಂಡಿದ್ದೆ ಆರ್ಯನ್ ಇನ್ವೇಷನ್ ಥಿಯರಿ, ಅಂದರೆ ಆರ್ಯರ ಆಕ್ರಮಣದ ಸಿದ್ಧಾಂತ. 1856ರಲ್ಲಿ ರಾಬರ್ಟ್ ಕಾಲ್ವೆ ಎಂಬ ಬ್ರಿಟಿಷ್ ಮಿಷನರಿ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ಡ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಎಂಬ ಪುಸ್ತಕವನ್ನು ಬರೀತಾನೆ. ಅಲ್ಲಿಯವರೆಗೆ ಕೇವಲ ಭಾಷೆಗಳ ಆಧಾರದ ಮೇಲಿದ್ದ ವ್ಯತ್ಯಾಸವನ್ನು ಆತ ಜನಾಂಗೀಯ ರೇಷಿಯಲ್ ವ್ಯತ್ಯಾಸವಾಗಿ ಬದಲಾಯಿಸ್ತಾನೆ. ಉತ್ತರ ಭಾರತೀಯರು ಆರ್ಯರು, ಅವರು ಹೊರಗಿನಿಂದ ಬಂದವರು. ದಕ್ಷಿಣ ಭಾರತೀಯರು ದ್ರಾವಿಡರು, ಅವರು ಅಲ್ಲಿನ ಮೂಲ ನಿವಾಸಿಗಳು ಎಂಬ ಕಟ್ಟುಕತೆಯನ್ನು ವ್ಯವಸ್ಥಿತವಾಗಿ ಬಿತ್ತಲಾಯಿತು. ಬ್ರಿಟಿಷರು ಬಿತ್ತಿದ ಈ ವಿಷಬೀಜ ಮುಂದೆ ದೊಡ್ಡ ಹೆಮ್ಮರವಾಗಿ ಬೆಳೆಯಿತು. 1916ರ ಸಮಯ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬ್ರಾಹ್ಮಣರ ಪ್ರಾಬಲ್ಯವನ್ನು ವಿರೋಧಿಸಿ ಜಸ್ಟಿಸ್ ಪಾರ್ಟಿ ಹುಟ್ಕೊಳ್ಳುತ್ತೆ. ಆರಂಭದಲ್ಲಿ ಇದು ಕೇವಲ ಆಡಳಿತ ಮತ್ತು ಉದ್ಯೋಗಗಳಲ್ಲಿ ಪ್ರಾತಿನಿಧ್ಯ ಕೇಳುವ ಚಳುವಳಿಯಾಗಿತ್ತು. ಆದರೆ ಯಾವಾಗ ಈ ಚಳುವಳಿಯ ಚುಕ್ಕಾಣಿಯನ್ನು EV ರಾಮಸ್ವಾಮಿ ಪೆರಿಯಾರ್ ಹಿಡಿದ್ರು, ಆಗ ಇಡೀ ಹೋರಾಟದ ದಿಕ್ಕು ಬದಲಾಯಿತು. ಪೆರಿಯಾರ್ ಅವರು ಜಸ್ಟಿಸ್ ಪಾರ್ಟಿಯನ್ನು ದ್ರಾವಿಡ ಕಳಗಂ ಎಂದು ಮರುನಾಮಕರಣವನ್ನು ಮಾಡಿದ್ರು. ಇಲ್ಲಿಂದ ಶುರುವಾಯಿತು ನೋಡಿ ಅಸಲಿ ಸೈದ್ಧಾಂತಿಕ ಯುದ್ಧ. ಪೆರಿಯಾರ್ ಅವರ ಸಿದ್ಧಾಂತ ಕೇವಲ ಬ್ರಾಹ್ಮಣ ವಿರೋಧಿಯಾಗಿರಲಿಲ್ಲ, ಅದು ಸಂಪೂರ್ಣ ಹಿಂದೂ ಧರ್ಮ, ಅಂದರೆ ಸನಾತನ ಧರ್ಮದ ವಿರೋಧಿಯಾಗಿತ್ತು. ದೇವರ ಅಸ್ತಿತ್ವವನ್ನೇ ನಿರಾಕರಿಸುವುದು ಅವರ ಅಜೆಂಡಾ. ದೇವರನ್ನು ನಂಬುವವರು ಮೂರ್ಖ, ದೇವರನ್ನು ಪೂಜಿಸುವವನು ಕಾಡು ಮನುಷ್ಯ ಎನ್ನುವುದು ಅವರ ಘೋಷವಾಕ್ಯವಾಗಿತ್ತು. 1953ರಲ್ಲಿ ಗಣೇಶನ ವಿಗ್ರಹವನ್ನು ಸಾರ್ವಜನಿಕವಾಗಿ ಒಡೆದಾಕಲಾಯಿತು. ರಾಮನ ಚಿತ್ರಗಳಿಗೆ ಚಪ್ಪಲಿಯ ಹಾರ ಹಾಕಲಾಯಿತು. ರಾಮಾಯಣವನ್ನು ಸುಟ್ಟಾಕಲಾಯಿತು. ಇವೆಲ್ಲವೂ ನಡೆದಿದ್ದು ಇದೇ ಭಾರತದ ನೆಲದಲ್ಲಿ, ತಮಿಳುನಾಡಿನಲ್ಲಿ. ಸನಾತನ ಧರ್ಮವನ್ನು, ಅದರ ಆಚರಣೆಗಳನ್ನು ಮೂಢನಂಬಿಕೆ ಎಂದು ಬಿಂಬಿಸಿ ದಕ್ಷಿಣ ಜನರು ಅದರಿಂದ ದೂರ ಮಾಡುವ ಒಂದು ಭಾರೀ ಪ್ರಯೋಗವಿದು. ಆದರೆ ಕೇವಲ ಸೈದ್ಧಾಂತಿಕ ಹೋರಾಟದಿಂದ ಅಧಿಕಾರ ಹಿಡಿಯಲು ಸಾಧ್ಯವಿಲ್ಲ ಎಂದು ಅರಿತ ಪೆರಿಯಾರ್ ಅವರ ಶಿಷ್ಯ CN ಅಣ್ಣಾದೊರೈ 1949ರಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ, ಅಂದರೆ DMK ಪಕ್ಷವನ್ನು ಸ್ಥಾಪಿಸಿದ್ರು. ಅಣ್ಣಾದೊರೈ ಅವರು ಪೆರಿಯಾರ್ ಅವರಷ್ಟು ಕಠಿಣವಾಗಿರಲಿಲ್ಲ. ವೋಟ್ ಬ್ಯಾಂಕ್ ಆಗಿ ಒಂದು ಕುಲ ಒಬ್ಬನೇ ದೇವ
ಅಂದರೆ ಒನ್ರೆ ಕುಲಂ ಒರ್ವೆನ್ ದೇವನ್ ಎಂಬ ಮೃದು ಧೋರಣೆ ತಂದರು. ಆದರೆ ಪಕ್ಷದ ಆಂತರಿಕ DNA ಮಾತ್ರ ಅದೇ ಸನಾತನ ವಿರೋಧಿ ಸಿದ್ಧಾಂತವಾಗಿತ್ತು. ಕರುಣಾನಿಧಿಯವರು ಕಾಲಘಟ್ಟದಲ್ಲಿ ಇದು ಮತ್ತಷ್ಟು ಪ್ರಬಲವಾಯಿತು. ಹಿಂದೂ ಹಬ್ಬಗಳಿಗೆ ಶುಭಾಶಯ ಹೇಳದಿರುವುದು, ಹಿಂದೂ ಸಂಪ್ರದಾಯಗಳನ್ನು ಅಣಕಿಸುವುದು ದ್ರಾವಿಡ ರಾಜಕಾರಣದ ಫ್ಯಾಷನ್ ಆಗಿಬಿಡ್ತು. ಈಗ ಉದಯನಿಧಿ ಸ್ಟಾಲಿನ್ ಆಡ್ತಿರುವ ಮಾತುಗಳು ಹೊಸದೇನಲ್ಲ. ಅದು ತಮ್ಮ ತಾತ ಮುತ್ತಾತರಿಂದ ಬಿಟ್ಟು ಹೋದ ಅದೇ ಸ್ಕ್ರಿಪ್ಟ್ ಮುಂದುವರೆದ ಭಾಗವಷ್ಟೇ. ತಮ್ಮ ಪಾರ್ಟಿಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು, ಈ ಕಾರ್ಯಕರ್ತರನ್ನು ಒಗ್ಗೂಡಿಸಲು ಅವರಿಗೆ ಸದಾ ಒಂದು ಶತ್ರುವಿನ ಅಗತ್ಯವಿದೆ. ಆ ಕಾಲ್ಪನಿಕ ಶತ್ರುವೇ ಸನಾತನ ಧರ್ಮ. ಆದರೆ ಇತಿಹಾಸದ ಅತಿದೊಡ್ಡ ವಿಪರ್ಯಾಸ, ಐರನಿ ಏನು ಗೊತ್ತಾ? ಯಾವ ರಾಜಕೀಯ ಪಕ್ಷ ಸನಾತನ ಧರ್ಮವನ್ನು ನಾಶ ಮಾಡ್ತೇವೆ ಅಂತ ಹೊರಟಿದೆಯೋ ಅದೇ ಪಕ್ಷ ಮುಂಚೆ ಆಳ್ತಲ್ಲ ತಮಿಳುನಾಡು, ಇಂದಿಗೂ ಸನಾತನ ಧರ್ಮದ ಅತಿ ದೊಡ್ಡ ಭದ್ರಕೋಟೆ. ಹೌದು, ತಮಿಳುನಾಡು ಅಂದರೆ ಕೇವಲ ದ್ರಾವಿಡ ರಾಜಕಾರಣವಲ್ಲ, ಅದು ಆಳ್ವರ್ ಮತ್ತು ನಾಯನಾರ್ ಸಂತರ ತಪಸ್ಸಿನ ಭೂಮಿ. ರಾಜರಾಜ ಚೋಳ, ಪಲ್ಲವರು, ಪಾಂಡ್ಯರು ಕಲ್ಲಿನಲ್ಲಿ ಕಾವ್ಯ ಬರೆದಂತೆ ಕಟ್ಟಿದ ಸಾವಿರಾರು ಬೃಹತ್ ದೇವಾಲಯಗಳ ಬೀಡದು. ಒಮ್ಮೆ ಮಧುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನದ ಒಳಗೆ ಕಾಲಿಟ್ರೆ ಅಥವಾ ತಂಜಾವೂರಿನ ಬೃಹದೀಶ್ವರನ ಗುಡಿಯ ಕಳಸವನ್ನು ನೋಡಿದ್ರೆ ಸನಾತನ ಧರ್ಮದ ಬೃಹತ್ ಸ್ವರೂಪ ಅರ್ಥ ಆಗುತ್ತೆ. ಇಂದಿಗೂ ತಮಿಳುನಾಡಿನ ಮೂಲೆ ಮೂಲೆಯಲ್ಲಿರುವ ಜನ ತಮ್ಮ ಗ್ರಾಮ ದೇವತೆಗಳನ್ನ, ಮುರುಗನ್ ಸ್ವಾಮಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪೂಜಿಸ್ತಾರೆ. ಲಕ್ಷಾಂತರ ಭಕ್ತರು ಚಳಿಗಾಲದಲ್ಲಿ ಶಬರಿಮಲೆಗೆ ಮಾಲೆ ಹಾಕ್ತಾರೆ. ಮಾರ್ಗಳಿ ತಿಂಗಳಲ್ಲಿ ಮನೆ ಮುಂದೆ ರಂಗೋಲಿ ಹಾಕಿ ತಿರುಪ್ಪಾವೆಯನ್ನ ಆಡ್ತಾರೆ. ಇದು ಸನಾತನ ಧರ್ಮದ ತಾಕತ್ತು. ರಾಜಕಾರಣಿಗಳ ವೇದಿಕೆ ಮೇಲೆ ನಿಂತು ನಿರ್ಮೂಲನೆ ಮಾಡ್ತೇವೆ ಎಂದು ಭಾಷಣ ಬಿಗಿಯಬಹುದು, ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಆರ್ಟಿಕಲ್ಗಳು ಬರಬಹುದು. ಆದರೆ ಜನರ ನರನಾಡಿಗಳಲ್ಲಿ ರಕ್ತದ ಕಣ ಕಣದಲ್ಲಿ ಬೆರೆತು ಹೋಗಿರುವ ಒಂದು ಸಾವಿರಾರು ವರ್ಷಗಳ ಪರಂಪರೆಯನ್ನ ಕೇವಲ 50-60 ವರ್ಷದ ರಾಜಕೀಯ ಪಕ್ಷವೊಂದು ಅಳಿಸಿ ಹಾಕಲು ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಸನಾತನ ಧರ್ಮವನ್ನು ನಾಶ ಮಾಡಲು ಬಂದವರ ಇತಿಹಾಸ ಪುಟಗಳಲ್ಲಿ ನಾಶವಾಗಿದ್ದಾರೆ ಹೊರತು ಸನಾತನ ಎಂದಿಗೂ ಅಳಿದಿಲ್ಲ. ಈ ರಾಜಕೀಯ ಮತ್ತು ಸೈದ್ಧಾಂತಿಕ ಯುದ್ಧದ ಆಚೆಗೆ ಭೌತಿಕವಾಗಿ ಸನಾತನವನ್ನು ಮುಗಿಸಲು ನಡೆದ ರಕ್ತಸಿಕ್ತ ಯತ್ನಗಳು ಕೂಡ ಇತಿಹಾಸದಲ್ಲಿ ಇವೆ. ಅದನ್ನು ಕೇಳಿದ್ರು ನಿಮಗೆ ಮೈ ಜುಮ್ ಅನ್ನಿಸ್ಬೋದು. ಹಿಂದಿನ ರಾಜಕಾರಣಿಗಳು ಮೈಕ್ ಮುಂದೆ ನಿಂತು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳೋದು ತುಂಬ ಸುಲಭ. ಆದರೆ ಅದೇ ಸನಾತನ ಧರ್ಮವನ್ನು ಭೌತಿಕವಾಗಿ ರಕ್ತಪಾತದಿಂದ, ಬೆಂಕಿಯಿಂದ ನಾಶ ಮಾಡಲು ಹೊರಟವರ ಕರಾಳ ಇತಿಹಾಸವನ್ನು ಒಮ್ಮೆ ಕೇಳಿದ್ರೆ ನಮ್ಮ ಪೂರ್ವಜರು ಈ ಧರ್ಮವನ್ನು ಉಳಿಸಿಕೊಳ್ಳಲು ಎಷ್ಟು ಬೆಲೆ ತೆತ್ತಿದ್ದಾರೆ ಎಂಬುದು ಅರ್ಥವಾಗುತ್ತೆ. ಇದು ಕೇವಲ ಕಲ್ಲು ಮಣ್ಣುಗಳ ಮೇಲಾದ ದಾಳಿಯಲ್ಲ, ಇದು ಒಂದು ಇಡೀ ನಾಗರಿಕತೆಯನ್ನು ಭೂಪಟದಿಂದಲೇ ಅಳಸಿ ಹಾಕಲು ನಡೆದ ಅಮಾನವೀಯ ಷಡ್ಯಂತ್ರ. ಬನ್ನಿ 12ನೇ ಶತಮಾನದ ಆ ಒಂದು ಕರಾಳ ದಿನಕ್ಕೆ ಹೋಗೋಣ. ವರ್ಷ ಕ್ರಿಸ್ತಶಕ 1193. ಬಿಹಾರದ ನೆಲದಲ್ಲಿ ತಲೆ ಎತ್ತಿ ನಿಂತಿದ್ದ ಜಗತ್ತಿನ ಅತಿದೊಡ್ಡ ಜ್ಞಾನ ದೇಗುಲ ನಳಂದಾ ವಿಶ್ವವಿದ್ಯಾಲಯ. ಆಕ್ಸ್ಫರ್ಡ್ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿಗಳ ಕಲ್ಪನೆಯೇ ಇಲ್ಲದ ಆ ಕಾಲದಲ್ಲಿ ಜಗತ್ತಿನ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ಆಯುರ್ವೇದ, ತತ್ವಶಾಸ್ತ್ರಗಳನ್ನು ಕಲಿತಾ ಇದ್ರು. ಆಗ ಅಲ್ಲಿಗೆ ಬಂದವನೇ ಟರ್ಕಿಯ ಆಕ್ರಮಣಕಾರ ಬಕ್ತಿಯಾರ್ ಖಿಲ್ಜಿ. ಅವನ ಗುರಿ ಕೇವಲ ಸಂಪತ್ತನ್ನು ಲೂಟಿ ಮಾಡುವುದಾಗಿರಲಿಲ್ಲ. ಅವನಿಗೆ ಚೆನ್ನಾಗಿ ತಿಳಿದಿತ್ತು, ಒಂದು ಸಮಾಜವನ್ನು, ಒಂದು ಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಂದ್ರೆ ಮೊದಲು ಅವರ ಜ್ಞಾನ ಭಂಡಾರವನ್ನು ಸುಟ್ಟಾಕಬೇಕು ಅಂತ. ಖಿಲ್ಜಿಯ ಸೈನ್ಯ ನಳಂದಾದ ಧರ್ಮಗುಂಜ ಎಂಬ ಬೃಹತ್ ಗ್ರಂಥಾಲಯಕ್ಕೆ ಬೆಂಕಿ ಇಡ್ತು. ಆ ಗ್ರಂಥಾಲಯ ಎಷ್ಟೊಂದು ಬೃಹತ್ತಾಗಿತ್ತು ಅಂದರೆ ಅದರಲ್ಲಿ ಬರೋಬ್ಬರಿ 90 ಲಕ್ಷಕ್ಕೂ ಹೆಚ್ಚು ಹಸ್ತಪ್ರತಿಗಳಿದ್ದವು. ಆಯುರ್ವೇದದ ರಹಸ್ಯಗಳಿದ್ವು, ವೇದಗಳ ಸಾರಗಳಿದ್ವು, ಆಕಾಶ ಕೌತುಕಗಳನ್ನು ಬಿಚ್ಚಿಡುವ ಲಕ್ಷಾಂತರ ತಾಳೆ ಗರಿಗಳಿಗೆ ಬೆಂಕಿಯನ್ನು ಇಟ್ಟರು. ಆ ಬೆಂಕಿ 1 ದಿನ 2 ದಿನ ಉರಿಯಲಿಲ್ಲ, ಬರೋಬ್ಬರಿ 3 ತಿಂಗಳುಗಳ ಕಾಲ ಜ್ಞಾನದ ಬೆಂಕಿ ಉರಿತಲೇ ಇತ್ತು. ಸಾವಿರಾರು ಬೌದ್ಧ ಮತ್ತು ಹಿಂದೂ ಭಿಕ್ಷುಗಳನ್ನು, ವಿದ್ವಾಂಸರನ್ನು ಜೀವಂತವಾಗಿ ಸುಡಲಾಯಿತು, ತಲೆ ಕಡಿಯಲಾಯಿತು. ಜ್ಞಾನವನ್ನು ಕೊಂದರೆ ಸನಾತನ ಸಾಯುತ್ತೆ ಎಂಬುದು ಖಿಲ್ಜಿಯ ಭ್ರಮೆಯಾಗಿತ್ತು. ನಳಂದಾದ ಪತನ ಕೇವಲ ಆರಂಭವಷ್ಟೇ. ಜ್ಞಾನವನ್ನು ನಾಶ ಮಾಡಿದ ಮೇಲೆ ಆಕ್ರಮಣಕಾರರ ಮುಂದಿನ ಗುರಿಯಾಗಿದ್ದು ಈ ನೆಲದ ನಂಬಿಕೆ, ಕೋಟ್ಯಾಂತರ ಜನರ ನಂಬಿಕೆಯ ಕೇಂದ್ರವಾಗಿದ್ದ ಬೃಹತ್ ದೇವಾಲಯಗಳ ಮೇಲೆ ಸತತ ದಾಳಿಗಳು ಶುರುವಾದವು. ಗಜ್ನಿ ಮೊಹಮ್ಮದ್ ಎಂಬ ಕ್ರೂರಿ ಗುಜರಾತಿನ ಪವಿತ್ರವಾದಂತಹ ಸೋಮನಾಥ ದೇವಾಲಯದ ಮೇಲೆ ಬರೋಬ್ಬರಿ 17 ಬಾರಿ ದಾಳಿ ಮಾಡ್ದ. ಕೇವಲ ಚಿನ್ನ ಬೆಳ್ಳಿಯನ್ನು ಲೂಟಿ ಮಾಡಿದ್ದಷ್ಟೇ ಅಲ್ಲ, ಅಲ್ಲಿನ ಪವಿತ್ರ ಜ್ಯೋತಿರ್ಲಿಂಗವನ್ನು ಒಡೆದು ಚೂರು ಚೂರು ಮಾಡ್ದ.
ಅದೇ ರೀತಿ ಮೊಘಲ್ ದೊರೆ ಔರಂಗಜೇಬನ ಕಾಲದಲ್ಲಿ ಕಾಶಿ ವಿಶ್ವನಾಥ ಮಂದಿರ ಮತ್ತು ಮಥುರಾದ ಕೃಷ್ಣ ಜನ್ಮಭೂಮಿಯನ್ನು ನೆಲಸಮ ಮಾಡಲಾಯಿತು. ಇದರ ಹಿಂದಿನ ಸೈಕಾಲಜಿ ಏನಿತ್ತು ಗೊತ್ತಾ? ಕೇವಲ ಕಲ್ಲುಗಳನ್ನು ಒಡೆಯೋದಲ್ಲ, ನಿಮ್ಮ ಅತಿ ದೊಡ್ಡ ದೇವರೇ ನಿಮ್ಮನ್ನು ಕಾಪಾಡಿಕೊಳ್ಳಲಾಗಲಿಲ್ಲ, ಇನ್ನು ನಿಮ್ಮ ಧರ್ಮ ಹೇಗೆ ಉಳಿಯುತ್ತದೆ ಎಂಬ ಕೀಳರಿಮೆಯನ್ನು ಹಿಂದೂಗಳ ಮನಸ್ಸಿನಲ್ಲಿ ಬಿತ್ತುವುದು. ಇದು ಭೌತಿಕ ದಾಳಿಯ ಜೊತೆಗೆ ಮಾನಸಿಕ ಅತ್ಯಾಚಾರವೂ ಆಗಿತ್ತು. ಉತ್ತರ ಭಾರತದ ಈ ರಕ್ತಪಾತ ನಡೆಯುತ್ತಿರುವಾಗ ದಕ್ಷಿಣದಲ್ಲಿ ಸನಾತನ ಧರ್ಮದ ರಕ್ಷಣಾ ಕೋಟೆಯಾಗಿದ್ದು ನಿಂತಿದ್ದೆ ವಿಜಯನಗರ ಸಾಮ್ರಾಜ್ಯ. ರಸ್ತೆ ಬದಿಯಲ್ಲಿ ಸೇರಿನ ಲೆಕ್ಕದಲ್ಲಿ ವಜ್ರ ವೈಡೂರ್ಯಗಳನ್ನು ಮಾರುತ್ತಿದ್ದಂತಹ ಇತಿಹಾಸದ ಅತಿ ಶ್ರೀಮಂತ ಸಾಮ್ರಾಜ್ಯವದು. 1565 ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರದ ಪತನವಾಯಿತು. ಯುದ್ಧ ಗೆದ್ದ ಡೆಕ್ಕನ್ ಸುಲ್ತಾನರ ಸೈನ್ಯ ಹಂಪಿಯೊಳಗೆ ನುಗ್ಗುತ್ತೆ. ಕೇವಲ ಒಂದು ದಿನವಲ್ಲ, ಬರೋಬ್ಬರಿ 6 ತಿಂಗಳುಗಳ ಕಾಲ ಸತತವಾಗಿ ಆ ಸುಂದರ ನಗರವನ್ನು ಲೂಟಿ ಮಾಡಿದ್ರು. ಬೆಂಕಿ, ಕೊಡಲಿ, ಗುದ್ದಲಿಗಳನ್ನು ಬಳಸಿ ಕಲ್ಲಿನ ರಥಗಳನ್ನು, ನರಸಿಂಹನ ವಿಗ್ರಹವನ್ನು, ಹಂಪಿಯ ಕಲ್ಲಿನ ಕಂಬಗಳನ್ನು ಹೊಡೆದು ಹಾಕಿದ್ರು. ಇಂದಿಗೂ ಹಂಪಿಗೆ ಹೋದರೆ ಕಲ್ಲುಗಳು ಆ ಘೋರ ರಕ್ತಪಾತದ ಕಥೆಯನ್ನು ಹೇಳ್ತದೆ. ಇದೆಲ್ಲವನ್ನ ಕೇಳಿದಾಗ ಯಾರಿಗಾದರೂ ಅನಿಸಬಹುದು, ಇಷ್ಟೊಂದು ಭೀಕರವಾಗಿ ನಳಂದವನ್ನು ಸುಟ್ಟರು, ಕಾಶಿ ಸೋಮನಾಥನನ್ನು ಹೊಡೆದ್ರು, ಹಂಪಿಯನ್ನು ನಾಶ ಮಾಡಿದ್ರು, ಆದರೂ ಈ ಸನಾತನ ಧರ್ಮ ಉಳಿದಿದ್ದಾದರೂ ಹೇಗೆ? ಇಲ್ಲೇ ಇರೋ ಟ್ವಿಸ್ಟು. ಆಕ್ರಮಣಕಾರರು ಮಂದಿರಗಳನ್ನು ಹೊಡೆದಾಗ ನಮ್ಮ ಪೂರ್ವಜರು ಆ ಮಂದಿರದ ದೇವರುಗಳನ್ನು ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸ್ಕೊಂಡ್ರು. ಗ್ರಂಥಾಲಯಗಳನ್ನು ಸುಟ್ಟು ಬೂದಿ ಮಾಡಿದಾಗ ನಮ್ಮ ಋಷಿಮುನಿಗಳು ಆ ಲಕ್ಷಾಂತರ ಶ್ಲೋಕಗಳನ್ನು ಬಾಯಿಪಾಠ ಮಾಡಿ ಬಾಯಿಂದ ಬಾಯಿಗೆ, ತಲೆಮಾರಿನಿಂದ ತಲೆಮಾರಿಗೆ ಹಸ್ತಾಂತರವನ್ನು ಮಾಡಿದ್ರು. ವಿಗ್ರಹಗಳನ್ನು ಭಗ್ನಗೊಳಿಸಿದಾಗ ಮಣ್ಣಿನಿಂದಲೇ ಹೊಸ ವಿಗ್ರಹ ಮಾಡಿ ಪೂಜಿಸಿದ್ರು. ಅವರು ಕಲ್ಲುಗಳನ್ನು ಮುರಿಯಬಲ್ಲವರಾಗಿದ್ದರು. ಆದರೆ ಈ ಮಣ್ಣಿನ ಮಕ್ಕಳು ನಂಬಿಕೆಯನ್ನು ಮುರಿಯಲು ಅವರಿಂದ ಸಾಧ್ಯವಾಗಲಿಲ್ಲ. ರಕ್ತ ಮತ್ತು ಬೆಂಕಿಯಿಂದ ಸನಾತನ ಧರ್ಮವನ್ನು ಸುಡಲು ಬಂದವರು ಅದೇ ಬೆಂಕಿಯಲ್ಲಿ ತಾವೇ ಸುಟ್ಟು ಭಸ್ಮವಾದರು. ಇತಿಹಾಸದ ಪುಟಗಳು ಕಳೆದು ಹೋದರು. ಕತ್ತಿ ಮತ್ತು ಬೆಂಕಿಯಿಂದ ಸನಾತನವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಅರ್ಥವಾಯಿತೋ, ಈ ಧರ್ಮದ ಶತ್ರುಗಳು ತಮ್ಮ ತಂತ್ರವನ್ನು ಬದಲಾಯಿಸಿದ್ರು. ಆಯುಧಗಳನ್ನು ಕೆಳಗಿಟ್ಟು ಲೇಖನಿಯನ್ನು ಕೈಗೆತ್ಕೊಂಡ್ರು. ನಮ್ಮ ದೇಹದ ಮೇಲಿದ್ದ ಗುರಿಯನ್ನು ನಮ್ಮ ಮೆದುಳಿನ ಕಡೆಗೆ ತಿರುಗಿಸಿದ್ರು. ಅದೇ ಇತಿಹಾಸದ ಅತ್ಯಂತ ಅಪಾಯಕಾರಿ ಘಟ್ಟ. ಕತ್ತಿಯಿಂದ ಕತ್ತರಿಸಲಾಗಲಿಲ್ಲ, ಬೆಂಕಿಯಿಂದ ಸುಡಲಾಗಲಿಲ್ಲ. ಸನಾತನ ಧರ್ಮದ ಬೇರುಗಳು ಎಷ್ಟು ಆಳವಾಗಿವೆ ಅಂದರೆ ಭೌತಿಕ ದಾಳಿಗಳಿಂದ ಅದನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಬ್ರಿಟಿಷರಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಒಬ್ಬ ಮನುಷ್ಯನ ದೈಹಿಕವಾಗಿ ಸೋಲಿಸುವುದು ಸುಲಭ, ಆದರೆ ಅವನ ಮೆದುಳನ್ನೇ ಹ್ಯಾಕ್ ಮಾಡಿದರೆ, ಅವನಿಗೆ ತನ್ನ ಇತಿಹಾಸದ ಬಗ್ಗೆ ಅಸಹ್ಯ ಹುಟ್ಟುವಂತೆ ಮಾಡಿದ್ರೆ, ಹೌದು, ಭೌತಿಕ ಯುದ್ಧ ವಿಫಲವಾದಾಗ ಶುರುವಾಗಿದ್ದೆ ಇತಿಹಾಸದ ಅತಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ದಾಳಿ ಬೌದ್ಧಿಕ ಯುದ್ಧ ಅಥವಾ ಇಂಟೆಲೆಕ್ಚುಯಲ್ ಸಬ್ವರ್ಷನ್. ಈ ಆಯುಧಗಳನ್ನು ಕೆಳಗಿಟ್ಟ ಬ್ರಿಟಿಷರು ತಮ್ಮ ಕೈಯಲ್ಲಿ ಲೇಖನಿಯನ್ನು ಹಿಡಿದ್ರು. ವರ್ಷ 1835. ಬ್ರಿಟಿಷ್ ಅಧಿಕಾರಿ ಥಾಮಸ್ ಬಾಬಿಂಗ್ಟನ್ ಮೆಕಾಲೆ ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಒಂದು ವರದಿಯನ್ನು ಮಿನಿಟ್ ಆನ್ ಎಜುಕೇಷನ್ ಸಿದ್ಧಪಡಿಸ್ತಾನೆ. ಆತನ ಗುರಿ ಒಂದೇ ಆಗಿತ್ತು, ಶಸ್ತ್ರಾಸ್ತ್ರಗಳಿಂದ ಆಳಲಾಗದ ಈ ದೇಶವನ್ನು ಶಿಕ್ಷಣದ ಮೂಲಕ ಆಳುವುದು. ಮೆಕಾಲೆಯು ತನ್ನ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾನೆ, ನಮ್ಮ ಶಿಕ್ಷಣದ ಗುರಿ ಎಂದರೆ ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯರಾಗಿದ್ದು, ಆದರೆ ಅಭಿರುಚಿ, ನೈತಿಕತೆ ಮತ್ತು ಬುದ್ಧಿಮತೆಯಲ್ಲಿ ಇಂಗ್ಲೀಷ್ರವರಾಗಬೇಕು. ಒಂದು ಗುಂಪನ್ನು ಸೃಷ್ಟಿಸುವುದು, ಅಂದರೆ ಇಂಡಿಯನ್ ಇನ್ ಬ್ಲಡ್ ಆ್ಯಂಡ್ ಕಲರ್ ಬಟ್ ಇಂಗ್ಲೀಷ್ ಇನ್ ಟೇಸ್ಟ್ ಆ್ಯಂಡ್ ಒಪಿನಿಯನ್ಸ್ ಇನ್ ಮಾರಲ್ಸ್ ಆ್ಯಂಡ್ ಇಂಟೆಲೆಕ್ಟ್. ಇದರ ಅರ್ಥವೇನು ಗೊತ್ತಾ? ನೋಡಲು ನಮ್ಮಂತೆಯೇ ಇರುವ, ಆದರೆ ಮೆದುಳಿನಲ್ಲಿ ಪಾಶ್ಚಿಮಾತ್ಯರ ಗುಲಾಮರಾಗಿರುವ ಒಂದು ತಲೆಮಾರನ್ನು ಸೃಷ್ಟಿ ಮಾಡೋದು. ಈ ಗುರಿಯನ್ನು ಸಾಧಿಸಲು ಅವರು ಬಳಸಿದ ತಂತ್ರವೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅಂದರೆ ಕೀಳರಿಮೆಯನ್ನು ಬಿತ್ತೋದು. ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತೆ ನಮ್ಮ ಗುರುಕುಲ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮುಚ್ಚಲಾಯಿತು. ಇಂಗ್ಲಿಷ್ ಭಾಷೆ ಕೇವಲ ಸಂವಹನದ ಮಾಧ್ಯಮವಾಗಿರಲಿಲ್ಲ, ಅದು ಬುದ್ಧಿವಂತಿಕೆಯ ಅಳತೆಗೋಲು ಆಗಿ ಬದಲಾಯಿತು. ಭಾರತೀಯರಿಗೆ ಅವರ ಸಂಸ್ಕೃತಿ ಬಗ್ಗೆ ಅವಮಾನವಾಗುವಂತೆ ಮಾಡಲಾಯಿತು. ನಮ್ಮ ಆಯುರ್ವೇದವನ್ನು ಕ್ವಾಕ್ರಿ, ನಾಟಿ ವೈದ್ಯ ಅಂತ ಹೀಯಾಳಿಸಿ ಅಲೋಪತಿಯನ್ನು ವಿಜ್ಞಾನ ಅಂತ ನಂಬಿಸಲಾಯಿತು. ನಮ್ಮ ಯೋಗ ಧ್ಯಾನಗಳನ್ನು ಕೇವಲ ಕಾಲ್ಪನಿಕ ಗಿಮಿಕ್ ಎಂದು ಬಿಂಬಿಸಲಾಯಿತು. ಆಕಾಶದ ಗ್ರಹಣಗಳು ನಿಖರವಾಗಿ ಲೆಕ್ಕ ಹಾಕ್ತಿದ್ದ ನಮ್ಮ ಪಂಚಾಂಗ ಮತ್ತು ಖಗೋಳಶಾಸ್ತ್ರವನ್ನು ಮೂಢನಂಬಿಕೆ ಎನ್ನಲಾಯಿತು. ಮ್ಯಾಕ್ಸ್ ಮುಲ್ಲರ್ನಂತಹ ವಿದ್ವಾಂಸರು ನಮ್ಮ ವೇದಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಭಾಷಾಂತರಿಸಿ ಇಡೀ ಸನಾತನ ಧರ್ಮದಲ್ಲಿರುವುದು ಕೇವಲ ಜಾತಿ ವ್ಯವಸ್ಥೆ ಮತ್ತು ಶೋಷಣೆ ಮಾತ್ರ ಎಂಬ ಸುಳ್ಳು ಚಿತ್ರವನ್ನು ಜಗತ್ತಿನ ಮುಂದಿಟ್ಟರು. ಇದೇ ಸಮಯದಲ್ಲಿ
ಅವರು ಬಿಟ್ಟ ಅತ್ಯಂತ ವಿಷಕಾರಿ ಬಾಣವೇ ಉತ್ತರ ಮತ್ತು ದಕ್ಷಿಣದ ವಿಭಜನೆ. ಭಾರತೀಯರು ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯನ್ನು ಅಳಿಸಿ ಹಾಕಿ ದಕ್ಷಿಣದವರನ್ನು ಮೂಲ ದ್ರಾವಿಡರೆಂದು, ಉತ್ತರದವರನ್ನು ಹೊರಗಿನಿಂದ ಬಂದವರೆಂದು, ಆರ್ಯರೆಂದು ಒಡೆದು ಹಾಕಿದ್ರು. ಬ್ರಿಟಿಷರು ಹೋದ ಮೇಲೂ ಇದೇ ಸುಳ್ಳು ಸಿದ್ಧಾಂತವನ್ನು ಭಾರತದ ಪಠ್ಯಪುಸ್ತಕಗಳಲ್ಲಿ ಸೇರಿಸಿ ನಮ್ಮ ಮಕ್ಕಳ ತಲೆಯಲ್ಲಿ ಅದೇ ವಿಷವನ್ನು ತುಂಬಲಾಯಿತು. ಇವತ್ತು ಸನಾತನ ಧರ್ಮವನ್ನು ಡೆಂಗ್ಯೂ, ಮಲೇರಿಯಾ ನಿರ್ಮೂಲನೆ ಮಾಡಬೇಕು ಅಂತ ವೇದಿಕೆ ಮೇಲೆ ಬೊಬ್ಬೆ ಹೊಡೆಯುತ್ತಿದ್ದಾರಲ್ಲ, ಇವರು ಯಾರು ಬೇರೆಯವರಲ್ಲ. ಇವರು ಇದೇ ಮೆಕಾಲೆ ಸೃಷ್ಟಿಸಿ ಹೋದ ಆ ಮಾನಸಿಕ ಗುಲಾಮರು. ಅವರು ತಮ್ಮ ಸ್ವಂತ ಬುದ್ಧಿಯಿಂದ ಮಾತನಾಡ್ತಾ ಇಲ್ಲ. 200 ವರ್ಷಗಳ ಹಿಂದೆ ಬ್ರಿಟಿಷರು ಬರೆದುಕೊಟ್ಟ ಅದೇ ಸ್ಕ್ರಿಪ್ಟನ್ನೇ ಇಂದಿಗೂ ಒಪ್ಕೊಳ್ತಾ ಇದ್ದಾರೆ. ಅಂದು ಬ್ರಿಟಿಷರಿಗೆ ಭಾರತವನ್ನು ಆಳಲು ಸನಾತನ ಧರ್ಮ ವಿಲನ್ ಆಗಬೇಕಿತ್ತು. ಇಂದು ಈ ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ಇಟ್ಟಿಸಿಕೊಳ್ಳಲು ಅದೇ ಸನಾತನ ಧರ್ಮ ವಿಲನ್ ಆಗಬೇಕಾಗಿದೆ. ಅಷ್ಟೇ ವ್ಯತ್ಯಾಸ. ಇಷ್ಟೆಲ್ಲ ಸೈದ್ಧಾಂತಿಕ, ಬೌದ್ಧಿಕ, ಭೌತಿಕ ದಾಳಿಗಳಾದರೂ ಜಗತ್ತಿನ ಇನ್ಯಾವುದೇ ನಾಗರಿಕತೆ, ಸಂಸ್ಕೃತಿ ಬದುಕುಳಿಯಲು ಸಾಧ್ಯವೇ ಇರಲಿಲ್ಲ. ರೋಮನ್ನರು, ಗ್ರೀಕರು, ಈಜಿಪ್ಟಿಯನ್ನರು ಎಲ್ಲರೂ ಕಾಲಗರ್ಭದಲ್ಲಿ ಕಳೆದು ಹೋದರು, ಕೇವಲ ಮ್ಯೂಸಿಯಂನ ಮೂರ್ತಿಗಳಾದರು. ಆದರೆ ಸನಾತನ ಧರ್ಮ ಇವತ್ತಿಗೂ ಜೀವಂತವಾಗಿದೆ. ಯುವಕರು ಇಂದಿಗೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ, ಭಗವದ್ಗೀತೆಯನ್ನು ಓದ್ತಾ ಇದ್ದಾರೆ. ಯೋಗ ಈಗ ವಿಶ್ವದೆಲ್ಲೆಡೆ ಪಸರಿಸಿದೆ. ಹೇಗೆ ಸಾಧ್ಯವಾಯಿತಿದು? ಈ ಸನಾತನ ಧರ್ಮದಲ್ಲಿರುವ ಸೂಪರ್ ಪವರ್ ಆದರೂ ಏನು? ಇದರ ರಹಸ್ಯ ಇರೋದು ಸನಾತನ ಧರ್ಮದ ಡಿಸೈನ್ನಲ್ಲಿ. ಇದು ಯಾವೊಬ್ಬ ರಾಜಕಾರಣಿಗೂ, ಯಾವೊಬ್ಬ ಆಕ್ರಮಣಕಾರನಿಗೂ ಇಂದಿಗೂ ಅರ್ಥವಾಗದ ಅತಿ ದೊಡ್ಡ ರಹಸ್ಯ. ಇತಿಹಾಸವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಗ್ರೀಕ್, ರೋಮನ್, ಈಜಿಪ್ಟಿಯನ್, ಮೆಸೊಪೊಟೋಮಿಯಾ, ಮಹೇನ್ ಇವೆಲ್ಲವೂ ಜಗತ್ತು ಕಂಡ ಅತ್ಯಂತ ಬಲಿಷ್ಠ ಹಾಗೂ ಭವ್ಯ ನಾಗರಿಕತೆಗಳು. ಆದರೆ ಇವತ್ತು ಅದೆಲ್ಲ ಎಲ್ಲಿದೆ? ಕೇವಲ ಮ್ಯೂಸಿಯಂ, ಗಾಜಿನ ಪೆಟ್ಟಿಗೆಗಳಲ್ಲಿ ಹಾಗೂ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಮಾತ್ರ ಉಳಿದುಕೊಂಡಿದೆ. ಆ ಸಂಸ್ಕೃತಿಗಳನ್ನು ಆಚರಿಸುವ ಒಂದೇ ಒಂದು ಜೀವಂತ ತಲೆಮಾರು ಇವತ್ತು ಭೂಮಿ ಮೇಲಿದೆಯಾ? ಚಾನ್ಸೇ ಇಲ್ಲ. ಆದರೆ ಅದೇ ಕಾಲಘಟ್ಟದಲ್ಲಿದ್ದಂತಹ ಅವರಿಗಿಂತ ಹೆಚ್ಚು ಕ್ರೂರವಾದ ಆಕ್ರಮಣಗಳನ್ನು ಎದುರಿಸಿದ ಸನಾತನ ಧರ್ಮ ಮಾತ್ರ ಇಂದಿಗೂ ಯಾಕೆ ಜಗತ್ತಿನ ಅತಿ ದೊಡ್ಡ ಜೀವಂತ ನಾಗರಿಕತೆಯಾಗಿ ಉಸಿರಾಡ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಇರೋದು ಸನಾತನ ಧರ್ಮದ ಆರ್ಕಿಟೆಕ್ಚರ್ ಅಥವಾ ಅದರ ವಿನ್ಯಾಸದಲ್ಲಿ. ಈ ವಿನ್ಯಾಸವನ್ನು ಅರ್ಥ ಮಾಡಿಕೊಂಡ್ರೆ ಉದಯನಿಧಿ ಸ್ಟಾಲಿನ್ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ಶಕ್ತಿ ಬಂದರೂ ಇದನ್ನು ಯಾಕೆ ನಾಶ ಮಾಡಲು ಸಾಧ್ಯವಿಲ್ಲ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಸನಾತನ ಧರ್ಮವನ್ನು ನಾಶ ಮಾಡಲು ಸಾಧ್ಯವಾಗದಿರಲು ಮೊದಲನೇ ಮತ್ತು ಅತಿ ದೊಡ್ಡ ಕಾರಣ ಇದರ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ಜಗತ್ತಿನ ಇತರ ಪ್ರಮುಖ ಧರ್ಮಗಳನ್ನು ಗಮನಿಸಿ, ಅವೆಲ್ಲವೂ ವ್ಯಕ್ತಿ ಕೇಂದ್ರಿತ ಅಥವಾ ಸೆಂಟ್ರಲೈಸ್ಡ್ ವ್ಯವಸ್ಥೆಗಳನ್ನು ಆವರಿಸ್ಕೊಂಡಿರುತ್ತೆ. ಅವುಗಳಿಗೆ ಒಬ್ಬರೇ ಸಂಸ್ಥಾಪಕರಿರ್ತಾರೆ, ಒಂದೇ ಒಂದು ಪವಿತ್ರ ಗ್ರಂಥವಿರುತ್ತೆ ಮತ್ತು ಜಗತ್ತಿನಾದ್ಯಂತ ನಿಯಂತ್ರಿಸಲು ಒಂದು ಹೆಡ್ ಆಫೀಸ್ ಕೂಡ ಇರುತ್ತೆ. ಉದಾಹರಣೆಗೆ ವ್ಯಾಟಿಕನ್ ಸಿಟಿ. ಅಂತಹ ವ್ಯವಸ್ಥೆಯಲ್ಲಿ ನೀವು ಈ ಕೇಂದ್ರವನ್ನು ಅಥವಾ ಆ ನಾಯಕತ್ವವನ್ನು ನಾಶ ಮಾಡಿದ್ರೆ ಇಡೀ ಧರ್ಮವೇ ಕುಸಿದು ಬೀಳುತ್ತದೆ. ಇದು ಹಾವಿನ ತಲೆ ಕಡ್ದಂತೆ. ಆದರೆ ಸನಾತನ ಧರ್ಮ ಹಾವಲ್ಲ, ಅದೊಂದು ಆಲದ ಮರ. ಇದಕ್ಕೆ ಒಬ್ಬನೇ ಸಂಸ್ಥಾಪಕನಿಲ್ಲ, ಒಬ್ಬನೇ ಪ್ರವಾದಿ ಇಲ್ಲ, ಒಂದು ಪವಿತ್ರ ಪುಸ್ತಕವಿಲ್ಲ, ಯಾವುದೇ ಹೆಡ್ ಆಫೀಸ್ಗಳು ಇಲ್ಲ. ನೀವು ಆಲದ ಮರದ ಒಂದು ಕೊಂಬೆಯನ್ನು ಕತ್ತರಿಸಿದರೆ ಅದರ ಬಿಲ್ಲಳುಗಳು ಭೂಮಿಗೆ ಬಿದ್ದ ತಕ್ಷಣ ಮತ್ತೊಂದು ಮರವಾಗಿ ಬೆಳೆದು ನಿಲ್ಲುತ್ತೆ. ನೀವೊಂದು ದೇವಸ್ಥಾನವನ್ನು ಕೆಡವಿದರೆ ಪ್ರತಿ ಮನೆಯಲ್ಲೂ 100 ಗುಡಿಗಳು ನಿರ್ಮಾಣವಾಗ್ತವೆ. ಒಂದು ಮಠವನ್ನು ನಾಶ ಮಾಡಿದ್ರೆ 10 ಹೊಸ ದರ್ಶನಗಳು ಹುಟ್ಟಿಕೊಳ್ತವೆ. ಇಂದಿನ ಟೆಕ್ನಾಲಜಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸನಾತನ ಧರ್ಮವು ಆಪಲ್ iOS ನಂತಹ ಕ್ಲೋಸ್ಡ್ ಸಿಸ್ಟಮ್ ಅಲ್ಲ, ಇದು ಲಿನಕ್ಸ್ನಂತಹ ಓಪನ್ ಸೋರ್ಸ್. ಹೌದು, ಇಲ್ಲಿ ಯಾರು ಬೇಕಾದರೂ ತಮ್ಮ ಜ್ಞಾನವನ್ನು, ತಮ್ಮ ಅನುಭವವನ್ನು ಸೇರಿಸಬಹುದು. ಅದಕ್ಕೆ ನಮ್ಮಲ್ಲಿ ವೇದಗಳಿವೆ, ಅದರ ಸಾರವಾದ ಉಪನಿಷತ್ತುಗಳಿವೆ, ನಿಯಮಗಳನ್ನು ಹೇಳುವ ಸ್ಮೃತಿಗಳಿವೆ, ಕಥೆಗಳ ರೂಪದಲ್ಲಿ ಹೇಳುವ ರಾಮಾಯಣ, ಮಹಾಭಾರತಗಳ ಇತಿಹಾಸಗಳಿವೆ ಮತ್ತು ವಿಶೇಷವಾಗಿ ಭಗವದ್ಗೀತೆ ಇದೆ. ಇದೊಂದು ಬೃಹತ್ ಲೈಬ್ರರಿ ಇದ್ದ ಹಾಗೆ. ಈ ಒಂದು ಪುಸ್ತಕವನ್ನು ಬ್ಯಾನ್ ಮಾಡಬಹುದು, ಆದರೆ ಇಡೀ ಜ್ಞಾನದ ಸಾಗರವನ್ನೇ ಒಣಗಿಸಲು ಹೇಗೆ ಸಾಧ್ಯ? ಸನಾತನ ಎಂದರೆ ಬದಲಾಗದೆ ನಿಂತ ನೀರಾಗುವುದಲ್ಲ, ಸದಾ ನೂತನವಾಗಿರುವುದೇ ಸನಾತನ. ಇಲ್ಲಿ ಕಠಿಣವಾದ ಉಸಿರುಗಟ್ಟಿಸುವ ನಿಯಮಗಳಿಲ್ಲ. ಇದು ತತ್ವ ಕೇಂದ್ರೀಕೃತವಾದದ್ದು, ಪ್ರಿನ್ಸಿಪಲ್ ಸೆಂಟ್ರಿಕ್. ನೀವು ಮೂರ್ತಿಗಳನ್ನು ಪೂಜಿಸಬಹುದು, ಸುಗುಣ ಆರಾಧನೆ ಅಂತ ಕರೀತಾರೆ. ಅಥವಾ ಕೇವಲ ಪ್ರಕೃತಿಯನ್ನು, ಕಣ್ಣಿಗೆ ಕಾಣದ ಶಕ್ತಿಯನ್ನು ಆರಾಧಿಸ್ಬೋದು, ನಿರ್ಗುಣ ಆರಾಧನೆ ಅಂತಾರೆ. ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು, ದಿನಕ್ಕಿಷ್ಟು ಬಾರಿ ಪ್ರಾರ್ಥನೆ ಮಾಡಲೇಬೇಕು ಎಂಬ ಯಾವುದೇ ಕಡ್ಡಾಯ ನಿಯಮವಿಲ್ಲ. ನೀವು ನಾಸ್ತಿಕವಾಗಿದ್ದರೂ ಚಾರ್ವಾಕ ದರ್ಶನ ಅಂತ ಕರೀತಾರೆ. ಸನಾತನ ಧರ್ಮ ನಿಮ್ಮನ್ನು ಒಪ್ಕೊಳ್ತದೆ. ಪ್ರಶ್ನೆ ಮಾಡುವುದನ್ನು ನಮ್ಮ ಧರ್ಮ ಪ್ರೋತ್ಸಾಹಿಸ್ತದೆ, ಕುರುಡು ನಂಬಿಕೆಯನ್ನಲ್ಲ.
ಬ್ರಿಟಿಷರಿಗೆ ಮತ್ತು ಈಗಿನ ರಾಜಕಾರಣಿಗಳಿಗೆ ಅರ್ಥವಾಗದ ದೊಡ್ಡ ಸತ್ಯ ಹೊಂದಿದೆ. ಸನಾತನ ಧರ್ಮವಿರುವುದು ಕೇವಲ ಮಂದಿರಗಳಲ್ಲಿ ಮಠಗಳಲ್ಲಿ ಅಲ್ಲ, ಅದು ಭಾರತೀಯರ ಜೀವನ ಪದ್ಧತಿಯಲ್ಲಿ ಹಾಸುಹೊಕ್ಕಾಗಿದೆ. ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕರಿಸುವುದು, ಮನೆ ಮುಂದೆ ರಂಗೋಲಿ ಹಾಕುವುದು, ಹೊಸ ವಾಹನ ತಂದರೆ ಪೂಜೆ ಮಾಡುವುದು, ಕತ್ತಲಾದ ಮೇಲೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚುವುದು, ದೊಡ್ಡವರ ಕಾಲಿಗೆ ಬೀಳುವುದು, ಕೊನೆಗೆ ಬಾಹ್ಯಾಕಾಶದ ರಾಕೆಟ್ ಉಡಾವಣೆ ಮಾಡುವಾಗಲೂ ಇಸ್ರೋ ವಿಜ್ಞಾನಿಗಳು ತೆಂಗಿನಕಾಯಿ ಹೊಡೆಯೋದು, ಇವೆಲ್ಲವೂ ಸನಾತನ ಧರ್ಮವೇ. ಇದನ್ನು ನಿರ್ಮೂಲನೆ ಮಾಡೋದು ಅಂದರೆ ಗಾಳಿಯಿಂದ ಆಕ್ಸಿಜನನ್ನು ನಿರ್ಮೂಲನೆ ಮಾಡಿದಂತೆ, ಅದು ಅಸಾಧ್ಯ. ಆದರೆ ಒಂದು ನಿಮಿಷ, ಇಷ್ಟೆಲ್ಲ ಬಲವಾಗಿರುವ ಸನಾತನ ಧರ್ಮಕ್ಕೆ ಯಾವುದೋ ಅಪಾಯ ಇಲ್ವಾ? ಹೊರಗಿನವರ ದಾಳಿಯಿಂದ, ರಾಜಕಾರಣಿಗಳು ಭಾಷಣದಿಂದ ಇದನ್ನು ಏನು ಮಾಡಲು ಸಾಧ್ಯವಿಲ್ಲ. ಅದು 100ಕ್ಕೆ 100 ಸತ್ಯ. ಆದರೆ ಒಂದು ದೊಡ್ಡ ಅಪಾಯ ಕಾದು ಕುಳಿತಿದೆ. ಆ ಶತ್ರು ಬೇರೆ ಯಾರೂ ಅಲ್ಲ, ನಾವುಗಳೇ. ಸನಾತನ ಧರ್ಮವನ್ನು ನಾಶ ಮಾಡುವ ಅಂತಿಮ ಅಸ್ತ್ರ ನಮ್ಮ ಕೈಯಲ್ಲೇ ಇದೆ. ಅದು ಹೇಗೆ ಗೊತ್ತಾ? ಹೊರಗಿನವರ ಕತ್ತಿ ಬೆಂಕಿಗಳಿಂದಾಗಲಿ, ರಾಜಕಾರಣಿಗಳ ಭಾಷಣಗಳಿಂದಾಗಲಿ ಸನಾತನ ಧರ್ಮವನ್ನು ನಾಶ ಮಾಡೋದು ಸಾಧ್ಯವೇ ಇಲ್ಲ. ಇದು ನಾವು ನೋಡಿದ್ವಿ. ಹಾಗಾದರೆ ಈ ಜಗತ್ತಿನಲ್ಲಿ ಸನಾತನ ಧರ್ಮವನ್ನು ನಾಶ ಮಾಡುವ ಶಕ್ತಿ ಯಾರಿಗಾದರೂ ಇದೆಯಾ? ಹೌದು, ಇದೆ. ಆ ಶಕ್ತಿ ಬೇರೆ ಯಾರಿಗೂ ಇಲ್ಲ, ಅದು ಸ್ವತಃ ನಮಗೆ ಇದೆ. ಒಮ್ಮೆ ಕನ್ನಡಿ ಮುಂದೆ ನಿಂತು ನೋಡಿ, ಸನಾತನ ಧರ್ಮದ ಅತಿ ದೊಡ್ಡ ಶತ್ರು ಆ ಕನ್ನಡಿಯೊಳಗೆ ಕಾಣ್ತಾನೆ. ಯಾರು ತಮ್ಮ ಇತಿಹಾಸವನ್ನು ತಾವೇ ಮರೀತಾರೋ, ಯಾರು ತಮ್ಮ ಬೇರುಗಳನ್ನು ತಾವೇ ಕತ್ತರಿಸ್ಕೊಳ್ತಾರೋ, ಆ ಧರ್ಮವನ್ನು ನಾಶ ಮಾಡಲು ಬೇರೆ ಯಾವ ಶತ್ರುವಿನ ಅಗತ್ಯವಿಲ್ಲ. ಅದು ತನ್ನಿಂದ ತಾನೇ ಸಾಯುತ್ತದೆ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನಮ್ಮ ಇತಿಹಾಸದ ತಿಳಿದಿರುವುದು ವಾಟ್ಸಪ್ನಲ್ಲಿ ಬರುವಂತಹ ಫಾರ್ವರ್ಡ್ ಮೆಸೇಜ್ಗಳಿಂದ. ಯುವ ಜನತೆ ಯಾವುದೋ ವೆಬ್ ಸೀರೀಸ್ನ ಪಾತ್ರಗಳ ಹೆಸರುಗಳು ಗೊತ್ತು, ಆದರೆ ನಮ್ಮದೇ ಪುರಾಣ ಇತಿಹಾಸದ ಋಷಿಮುನಿಗಳ ಹೆಸರುಗಳಾಗಲಿ, ವೀರರ ಹೆಸರುಗಳಾಗಲಿ ಗೊತ್ತಿಲ್ಲ. ನಮ್ಮ ಶಾಸ್ತ್ರಗಳನ್ನು ನಾವು ಕೇವಲ ಪೂಜೆಗೆ ಸೀಮಿತ ಮಾಡಿಬಿಟ್ಟಿದ್ದೇವೆ. ಭಗವದ್ಗೀತೆ ಎಂದರೆ ಕೋರ್ಟ್ನಲ್ಲಿ ಆಣೆ ಮಾಡಲು ಬಳಸುವ ಅಥವಾ ದೇವರ ಕೋಣೆಯಲ್ಲಿ ಕೆಂಪು ಬಟ್ಟೆ ಸುತ್ತಿಡುವ ಒಂದು ಪವಿತ್ರ ಪುಸ್ತಕ ಅಂದುಕೊಂಡಿದ್ದೀವಿ. ಆದರೆ ಆ ಭಗವದ್ಗೀತೆ ಒಳಗೆ ಏನಿದೆ ಎಂದು ಒಮ್ಮೆಯಾದರೂ ಬಿಡಿಸಿ ಓದಿದ್ದೇವಾ? ನಿಮಗೆ ಗೊತ್ತಿರಲಿ, ಜಗತ್ತಿನ ಎಷ್ಟೋ ಮುಂದುವರೆದ ದೇಶಗಳ ಯೂನಿವರ್ಸಿಟಿಗಳು ಈಗ ನಮ್ಮ ಪ್ರಾಚೀನ ತತ್ವಶಾಸ್ತ್ರಗಳನ್ನು, ಉಪನಿಷತ್ಗಳನ್ನು ಅಧ್ಯಯನ ಮಾಡ್ತಾ ಇವೆ. ಇಂದಿನ ಯುವಜನತೆ ಅನುಭವಿಸ್ತಿರುವ ಅತಿ ದೊಡ್ಡ ಸಮಸ್ಯೆಗಳಿಗೆ, ಕೆಲಸದ ಒತ್ತಡ, ಖಿನ್ನತೆ, ಡಿಪ್ರೆಷನ್, ಆತಂಕ, ಎಲ್ಲದಕ್ಕೂ ಅತ್ಯುತ್ತಮ ಪರಿಹಾರ ಇರೋದು ನಮ್ಮ ಭಗವದ್ಗೀತೆಯ ಕರ್ಮಯೋಗದಲ್ಲಿ, ನಮ್ಮ ಪತಂಜಲಿ ಅವರ ಅಷ್ಟಾಂಗ ಯೋಗದಲ್ಲಿ. ಅವರು ನಮ್ಮ ಯೋಗವನ್ನು, ನಮ್ಮ ಆಯುರ್ವೇದವನ್ನು ಸೈನ್ಸ್ ಎಂದು ಒಪ್ಕೊಳ್ತಾ ಕಲಿತಾ ಇದ್ದಾರೆ. ಆದರೆ ನಾವು ಅದನ್ನೆಲ್ಲ ಹಳೆ ಕಾಲದ ಪದ್ಧತಿಗಳು, ಮೂಢನಂಬಿಕೆಗಳು, ನಮಗೆ ಮಾಡ್ರನ್ ಆಗಿರಬೇಕು ಅಂತ ಕೂತ್ಕೊಳ್ತಾ ಇದ್ದೀವಿ. ನಮ್ಮ ಹಬ್ಬಗಳ ಹಿಂದಿರುವ, ನಮ್ಮ ಆಚರಣೆಗಳ ಹಿಂದಿರುವ ವಿಜ್ಞಾನವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡುವುದಿಲ್ಲ. ಕೇವಲ ಗುಡಿಗೆ ಹೋಗು, ಕೈ ಮುಗಿ, ಕಾಯಿ ಹೊಡಿ, ಯಾಂತ್ರಿಕವಾಗಿ ಮಾಡ್ತಾ ಇದ್ದೀವಿ ಹೊರತು ಅದರ ಹಿಂದಿನ ತತ್ವಗಳನ್ನು ಅರ್ಥ ಮಾಡಿಸೋದ್ರಲ್ಲಿ ನಾವು ವಿಫಲವಾಗ್ತಾ ಇದ್ದೀವಿ. ನಮ್ಮ ಪೀಳಿಗೆಗೆ ನಾವು ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಆಗ ಆ ಮಕ್ಕಳು ಸುಲಭವಾಗಿ ಆ ರಾಜಕಾರಣಿಗಳ ಸನಾತನ ಧರ್ಮ, ಡೆಂಗ್ಯೂ, ಮಲೇರಿಯಾ ಎಂಬ ಸುಳ್ಳು ಭಾಷಣಗಳನ್ನು ನಂಬಲು ಶುರು ಮಾಡ್ತಾರೆ. ಬೌದ್ಧಿಕವಾಗಿ ಗುಲಾಮರಾಗುವುದು ಎಂದರೆ ಇದೆ. ನೆನಪಿರಲಿ, ಸನಾತನ ಎಂದರೆ ಯಾವುದಕ್ಕೆ ಆರಂಭ ಇಲ್ಲವೋ ಮತ್ತು ಯಾವುದಕ್ಕೆ ಅಂತ್ಯ ಇಲ್ಲವೋ ಅದು ಈ ಪ್ರಕೃತಿಯ ನಿಯಮ. ಸೂರ್ಯ ಚಂದ್ರರಿರುವವರೆಗೂ ಈ ಸನಾತನ ಧರ್ಮ ಇರುತ್ತದೆ. ಆದರೆ ಆ ಧರ್ಮದ ವಾರಸುದಾರರಾಗಿ ಅದನ್ನು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವುದು ಜವಾಬ್ದಾರಿ ನಮ್ಮ ಮೇಲಿದೆ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರ ಹಾಕಿದ್ರೆ ಸಾಲದು, ಕಮೆಂಟ್ ಬಾಕ್ಸ್ಗಳಲ್ಲಿ ಕಿತ್ತಾಡಿದ್ರೆ ಸಾಲದು. ನಮ್ಮ ಬೇರುಗಳ ಬಗ್ಗೆ ನಮಗೆ ಮೊದಲು ಅಧ್ಯಯನವನ್ನು ಮಾಡಬೇಕು. ನಮ್ಮ ಮೂಲ ಗ್ರಂಥಗಳನ್ನು ಓದಬೇಕು. ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳ್ಕೋಬೇಕು. ಅದ್ರ ಬಗ್ಗೆ ಹೆಮ್ಮೆ ಇರಬೇಕು. ಯಾರು ತಮ್ಮ ಅಸ್ಮಿತೆಯನ್ನು, ತಮ್ಮ ಸಂಸ್ಕೃತಿಯನ್ನು ಹೆಮ್ಮೆಯಿಂದ ಎತ್ತಿ ಹಿಡಿಯುತ್ತಾರೋ ಅವರನ್ನು ಜಗತ್ತಿನ ಯಾವುದೇ ಶಕ್ತಿ ಅಲುಗಾಡಿಸಲು ಸಾಧ್ಯವಿಲ್ಲ. ನಿಮ್ಮ ಪ್ರಕಾರ ಈ ಆಧುನಿಕ ಕಾಲದಲ್ಲಿ ಸನಾತನ ಧರ್ಮವನ್ನು ಕಾಪಾಡಲು ಇಂದಿನ ಯುವಜನತೆ ಮತ್ತು ಪೋಷಕರು ಏನು ಮಾಡಬೇಕು? ನಿಮ್ಮ ಪ್ರಾಮಾಣಿಕ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ. ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೇವಲ ಲೈಕ್ ಮಾಡಿ ಸುಮ್ಮನೆ ಆಗಬೇಡಿ. ಇದನ್ನು ಪ್ರತಿಯೊಬ್ಬ ಭಾರತೀಯನಿಗೂ ಶೇರ್ ಮಾಡಿ, ಪ್ರತಿಯೊಂದು ವಾಟ್ಸಪ್ ಗ್ರೂಪ್ಗೂ ತಲುಪಿಸಿ. ಯಾಕಂದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಮ್ಮ ಅಸ್ಮಿತೆ, ಜಾಗೃತಿಯ ಮೊದಲ ಹೆಜ್ಜೆ. ಇದೇ ರೀತಿಯ ಮತ್ತೊಂದು ಆಳವಾದ, ಗಹನವಾದ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜಾಗೃತರಾಗಿರಿ, ನಿಮ್ಮ ಬೇರುಗಳನ್ನು ಮರೆಯದಿರಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.